ಹಾಯ್, ನೀವೀಗ ಸೆಕೆಂಡ್ PUC ಸೈನ್ಸಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಫಸ್ಟ್ ಟೆಸ್ಟ್ ಆಗಸ್ಟ್ 11ನೇ ತಾರೀಕಿನಿಂದ ಆಗಸ್ಟ್ 14ನೇ ತಾರೀಕಿನವರೆಗೆ ನಡೆಯುತ್ತೆ ಫಸ್ಟ್ ಟೆಸ್ಟ್. ಅದರ ಟೈಮ್ ಟೇಬಲ್ ಕೂಡ ಕಾಲೇಜಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ಬೋದು. ಟೈಮ್ ಟೇಬಲ್ ಕೊಟ್ಟಿದ್ರೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಯಾವಾಗ ಇದೆ ಇದನ್ನೊಮ್ಮೆ ಕಮೆಂಟ್ ಆಗಿ ತಿಳಿಸಿ. ನಂತರ ಮತ್ತೊಂದು ಇನ್ಫಾರ್ಮೇಶನ್ ಕೂಡ ಬೇಕು ನಮಗೆ. ಏನು ಅಂತ ಹೇಳಿದ್ರೆ ಫಸ್ಟ್ ಟೆಸ್ಟ್ಗೆ ಯಾವ್ಯಾವ ಚಾಪ್ಟರ್ ಇದೆ ಅಂದ್ರೆ ಈಗ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ನನಗೆ ಈಗ ಬ್ಲೂ ಪ್ರಿಂಟ್ ಬೇಕು, ಫಸ್ಟ್ ಟೆಸ್ಟ್ನ ಬ್ಲೂ ಪ್ರಿಂಟ್ ಬೇಕು, ಅದನ್ನ ನಿಮಗೆ ಪ್ರಿಪೇರ್ ಮಾಡ್ಕೊಡ್ಬೇಕು ಅಂತ ನಿಮ್ಗೆ ಯಾವ್ಯಾವ ಚಾಪ್ಟರ್ ಇದೆ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇವುಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಫಸ್ಟ್ ಟೆಸ್ಟ್ಗೆ ಇದನ್ನೊಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ಚಾನಲ್ ನೀವೀಗ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಏನು ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರಾ. ಅದಕ್ಕೋಸ್ಕರನೇ ಈ ವಿಡಿಯೋನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಹಾಗಿದ್ದಾಗ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಕೂಡ ಇರಲಿ ಅಂತ ಈ ವಿಡಿಯೋನ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಈ ಟೆಸ್ಟ್ ಏನಿದೆ ಇದರ ಮಾರ್ಕ್ಸ್ ಅನ್ನ ಮುಂದೆ ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಅದರಲ್ಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಇರುತ್ತಲ್ವಾ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವ ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್, ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ಈಗ ಮ್ಯಾಥಮೆಟಿಕ್ಸ್, ನಂತರ ಲ್ಯಾಂಗ್ವೇಜಸ್, ಕನ್ನಡ, ಅದ ನಂತರ ಇಂಗ್ಲೀಷ್, ಹಿಂದಿ ಅಂತ ಇಟ್ಕೊಂಡಿದ್ರೆ ಅದು. ಸೊ ಈ ರೀತಿ ಲ್ಯಾಂಗ್ವೇಜಸ್ ಮತ್ತು ಮ್ಯಾಥಮೆಟಿಕ್ಸ್ ಇವುಗಳ ಫೈನಲ್ ಎಕ್ಸಾಮ್ ಏನಿದೆ ಅದು 80 ಮಾರ್ಕ್ಸ್ಗೆ ಆಗುತ್ತೆ. 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಆ 20 ಮಾರ್ಕ್ಸ್ನ ಇಂಟರ್ನಲ್ ಏನಿದೆ ಅದಕ್ಕೆ ಈಗ ನಡೆಯುವಂತಹ ಫಸ್ಟ್ ಟೆಸ್ಟ್ನ ಮಾರ್ಕ್ಸ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ಫಸ್ಟ್ ಫೋಕಸ್ ಯಾವುದಾಗಿರಬೇಕು? ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್ ಹಾಗೆ ಲ್ಯಾಂಗ್ವೇಜಸ್ ಇವುಗಳನ್ನು ನನಗೆ 40ಗೆ 40 ಸ್ಕೋರ್ ಮಾಡಬೇಕು, ಇದು ನಿಮ್ಮ ಗಮನದಲ್ಲಿ ಇರಲಿ. ಓಕೆನಾ? ಸೊ ಆ ರೀತಿ ಪ್ರಿಪರೇಷನ್ ಮಾಡಿ. ಹಾಗಂತ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಇಗ್ನೋರ್ ಮಾಡಿಬಿಡ್ತೀನಿ ಆ ರೀತಿ ಅಲ್ಲ. ನಾನು ಆ್ಯಕ್ಚುಲಿ ನಿಮ್ಗೆ ಟೀಚ್ ಮಾಡೋದು ಫಿಸಿಕ್ಸ್, ನಾನು ಫಿಸಿಕ್ಸ್ ಲೆಕ್ಚರ್. ಆದರೂ ಕೂಡ ನನಗೆ ಹೇಳ್ತಿರೋದು ಮ್ಯಾಥಮೆಟಿಕ್ಸ್ ಮತ್ತು ಲ್ಯಾಂಗ್ವೇಜಸ್ ಅನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ಹೇಳಿದ್ರಲ್ವಾ ಎಕ್ಸಾಮ್ ಮಾರ್ಕ್ಸ್ ಮುಂದೆ ಇಂಟರ್ನಲ್ ಆ್ಯಡ್ ಆಗುತ್ತೆ. ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ನಂತರ ಕಂಪ್ಯೂಟರ್ ಸೈನ್ಸ್ ಆಯಿತು, ಬಯಾಲಜಿ ಆಯಿತು, ಇವುಗಳಿಗೆ ಏನಾಗುತ್ತೆ ಅಂದರೆ ಫೈನಲ್ ಎಕ್ಸಾಮ್ 70 ಮಾರ್ಕ್ಸ್ ಆಗುತ್ತೆ. 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅಂದರೆ ಈ ಫಸ್ಟ್ ಟೆಸ್ಟ್ನ ಮಾರ್ಕ್ಸ್ ಇಂಟರ್ನಲ್ಲಿ ಎಲ್ಲೂ ಆ್ಯಡ್ ಆಗಲ್ಲ. ಹಾಗಂತ ಈ ಸಬ್ಜೆಕ್ಟ್ಗಳಲ್ಲೂ ಕೂಡ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಫಸ್ಟ್ ಟೆಸ್ಟಲ್ಲಿ ಏನು ಸ್ಕೋರ್ ಮಾಡಿರ್ತೀರಾ ಈ ರೀತಿ ಮಾಡಬಾರ್ದು, ಬಟ್ ಹೆಚ್ಚಿನ ಕಾಲೇಜಲ್ಲಿ ಈ ರೀತಿ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ವಿದ್ಯಾರ್ಥಿಗಳನ್ನ ಜಡ್ಜ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಈ ಫಿಸಿಕ್ಸ್ ಆಗಿರಬಹುದು, ನಂತರ ಕೆಮಿಸ್ಟ್ರಿ ಆಗಿರಬಹುದು, ಬಯಾಲಜಿ ಆಗಿರ್ಬೋದು, ಇದರಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡಿ. ಬಟ್ ಅವಾಗ ಹೇಳಿದ್ನಲ್ಲ ಲ್ಯಾಂಗ್ವೇಜಸ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ 40ಗೆ 40 ಬೇಕು ನಮಗೆ. ಆ ರೀತಿ ಈಗ ಅದೇ ಫಿಸಿಕ್ಸ್, ಕೆಮಿಸ್ಟ್ರಿ ಇದರೊಳಗಡೆ 35 ಮಾರ್ಕ್ಸ್ನ ಎಕ್ಸಾಮ್ ಏನಾಗುತ್ತೆ ಫಸ್ಟ್ ಟೆಸ್ಟ್ ಅದರೊಳಗಡೆ 1-2 ಮಾರ್ಕ್ಸ್ ಕಟ್ ಆದರೆ ಓಕೆ ಫೈನ್, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಇವುಗಳನ್ನು ಕೂಡ ಓದ್ಕೋಬೇಕು, ಚೆನ್ನಾಗಿ ಪ್ರಿಪ್ರೇಷನ್ ಕೂಡ ಮಾಡಿ ಈ ಫಸ್ಟ್ ಟೆಸ್ಟ್ಗೆ ಸಂಬಂಧಿಸಿದಂತೆ. ಬಟ್ ನಿಮ್ಮ ಪ್ರೈಮ್ ಫೋಕಸ್ ಯಾವುದಾಗಿರಬೇಕು? ಮ್ಯಾಥಮೆಟಿಕ್ಸ್ ಮತ್ತು ಲ್ಯಾಂಗ್ವೇಜಸ್. ಅದರ ನಂತರ ಈ ಕೆಮಿಸ್ಟ್ರಿ, ಫಿಸಿಕ್ಸ್ ಇವುಗಳೆಲ್ಲ. ಇದು ಐಡಿಯಾ ನಿಮಗೆ ಇರಲಿ ಅಂತ ಈ ವಿಡಿಯೋನ ಮಾಡಿರೋದು. ವಿಡಿಯೋ ಹೆಲ್ಪ್ ಆಗಿದ್ರೆ ಕನ್ನಡ ತಿಳಿಸಿ. ನಂತರ ಮುಂದೆ ಯಾವುದಾದ್ರು ವಿಡಿಯೋ ಬೇಕಾ ನಿಮಗೆ, ಯಾವ ವಿಡಿಯೋ ಬೇಕು ಅದನ್ನು ಕೂಡ ಕನ್ನಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.